ಸೊ ಹಾಯ್ ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಸಂತು. ಇನ್ನ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ತಮ್ನೆಲ್ ನ ನೋಡೇ ಇರ್ತೀರಾ. ಅಂಡ್ ಏನಪ್ಪಾ ಟಾಪಿಕ್ ಅಂತಂದ್ರೆ ಕಾಪಿರೈಟ್ಸ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇವಾಗ ಕಾಪಿರೈಟ್ಸ್ ಬೀಳ್ತಾ ಇದೆ. ಯಾಕೆ ಅಂತಂದ್ರೆ ಕೆಲವು ಸಾಂಗ್ಸ್ ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಕೆಲವು ರೀಲ್ಸ್ ಗಳಿಗೆ ಕಾಪಿರೈಟ್ಸ್ ಬಿದ್ರೆ ಓಕೆ, ಸ್ಟೋರಿಗಳಿಗೂ ಕೂಡ ಕಾಪಿರೈಟ್ಸ್ ಬೀಳ್ತಾ ಇದೆ. ನಾನು ಯೂಟ್ಯೂಬ್ ನ ಡ್ರಾಪ್ ಮಾಡಿದ್ದು ಇದೇ ಕಾರಣದಿಂದ. ಕಾಪಿರೈಟ್ಸ್ ಬೀಳ್ತಾ ಇದೆ ಯೂಟ್ಯೂಬ್ ಅಲ್ಲಿ. ನನಗೆ ಅದು ಯೂಟ್ಯೂಬ್ ಹೆಂಗ್ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಕಾಪಿರೈಟ್ಸ್ ಬೀಳ್ತಾ ಇದೆ. ಸೊ ಇಲ್ಲಿ ಕೂಡ ಕಾಪಿರೈಟ್ಸ್ ಬೀಳ್ತಾ ಇದೆ. ಸೊ ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ಸ್ ಬೀಳ್ತಾ ಇರೋ ಕಾರಣದಿಂದ ನಾನು ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಟ್ಟೆ. ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಓಕೆನಾ, ನಾನು ಜರ್ನಿ ಸ್ಟಾರ್ಟ್ ಮಾಡಿ ಒಂದು 7 ಇಯರ್ಸ್ ಆಗಿದೆ. 6 ಇಯರ್ಸ್ ಆದರೂ ಕೂಡ ನನಗೆ ಒಂದು ರೀಚ್ ಸಿಕ್ಕಿದ್ದಿಲ್ಲ. ಹೋದ ವರ್ಷ 2024ರಲ್ಲಿ ನನಗೆ ನನ್ನ ಬರ್ಡೇ ದಿವಸ ಅಕೌಂಟ್ ಸ್ವಲ್ಪ ರೀಚ್ ಸಿಕ್ಕಿತ್ತು. ಅವಾಗಿಂದ ನಾನು ಸ್ವಲ್ಪ ಅಕೌಂಟ್ ರೀಚ್ ಆಗ್ತಾ 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 2024ರಲ್ಲಿ ನನ್ನ ಅಕೌಂಟ್ ವೈರಲ್ ಆಗಿದ್ದು ಹೇಳ್ಬೇಕಂತಂದ್ರೆ. ಅವಾಗ 10K ಮುಟ್ಸಿ 2025 ಅಷ್ಟೊತ್ತಿಗೆ 57,960 ಫಾಲೋವರ್ಸ್ ಇದ್ದಾರೆ. ಓಕೆನಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಕಾಪಿರೈಟ್ಸ್ ಬೀಳ್ತಾ ಇದೆ. ಯಾಕೆ ಅಂತಂದ್ರೆ ಕೆಲವು ಸಾಂಗ್ಗಳನ್ನ ಯೂಸ್ ಮಾಡೋದ್ರಿಂದ. ಕೆಲವು ಸಾಂಗ್ ಯೂಸ್ ಮಾಡ್ತೀವಿ, ಓಕೆ, ಇನ್ಸ್ಟಾಗ್ರಾಮ್ ವಿಡಿಯೋಸ್ ಅಲ್ಲೂ ಬೀಳಲಿ ಪರವಾಗಿಲ್ಲ. ಇವಾಗ ಸ್ಟೋರಿ ಆಗ್ತಿರೋ ಸ್ಟೋರಿಗಳಿಗೂ ಕಾಪಿರೈಟ್ಸ್ ಬೀಳ್ತಾ ಇದೆ. ಅಂಡ್ ನಾನು ಯೂಟ್ಯೂಬ್ನ ಡ್ರಾಪ್ ಮಾಡಿದ ಕಾರಣನೂ ಅದೇ ಆಗಿತ್ತು, ಕಾಪಿರೈಟ್ಸ್ ಬೀಳ್ತಾ ಇದೆ. ಅಂಡ್ ಸಾಂಗ್ ಇಲ್ದಲ್ಲೇ ಯೂಟ್ಯೂಬ್ ಬೋರ್ ಅನ್ಸುತ್ತೆ, ನಮಗೆ ಅದು ಯೂಸ್ ಮಾಡೋದು ಗೊತ್ತಿಲ್ಲ. ಸೊ ಆ ಕಾರಣದಿಂದ ಎಷ್ಟೋ ಕ್ರಿಯೇಟರ್ಸ್ನ ನೋಡಿದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ನಾವು ಬೆಳಿಬೇಕಿತ್ತು, ನಾವು ಆ ಥರ ಸಾಂಗ್ ಎಲ್ಲ ಹಾಕಿದರೆ ಕಾಪಿರೈಟ್ಸ್ ಬೀಳ್ತಾ ಇದೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಸೊ ಏನೇ ಆಗಲಿ, ಹಿಂಗೆ ಇದ್ದು ಟೈಮ್ ಎಷ್ಟಂತ ವೇಸ್ಟ್ ಮಾಡೋದು. ಸೊ ನಾನು ಇನ್ಸ್ಟಾಗ್ರಾಮ್ನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ಸ್ ಮಾಡೋದು, ಕಂಟೆಂಟ್ ಮಾಡಿದ್ರು ಯಾವ ಥರ ಕಂಟೆಂಟ್ ಮಾಡೋದು ಅನ್ನೋ ನೀವು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನೂ ನನಗೆ ವೈರಲ್ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನೀವು ಹಾಕೋ ಒಂದೇ ಒಂದು ಕಮೆಂಟ್, ವ್ಲಾಗ್ ಆಗಲಿ ಕಂಟೆಂಟ್ ಆಗಲಿ, ಆದರೆ ಯಾವ ಥರ ಕಂಟೆಂಟ್ ಅಂತ ನೀವು ತಿಳಿಸಿದರೆ ಆ ವಿಡಿಯೋನ ನಾನು ಇನ್ಮೇಲೆ ಖಂಡಿತ ಮಾಡೇ ಮಾಡ್ತೀನಿ. ಆ್ಯಂಡ್ ಏನಪ್ಪ ಅಂತಂದರೆ, ಈಗ ಡೈಲಿ ಅಪ್ಡೇಟ್ಸ್ ನಾನು ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇರಲ್ಲ. ಯಾಕಂತಂದರೆ ನಾನು ಇನ್ಮೇಲೆ ಯೂಟ್ಯೂಬ್ನ ಖಂಡಿತ ಮಾಡೇ ಮಾಡ್ತೀನಿ. ಯೂಟ್ಯೂಬಲ್ಲಿ ಡೈಲಿ ವಿಡಿಯೋಸ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ನ ನಿಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ಪೂರ್ತಿ ಅಂತ ಹೇಳಲ್ಲ, ಯೂಟ್ಯೂಬಲ್ಲಿ ನಾನು ಏನು ವೀಡಿಯೋಸ್ನ ಮಾಡ್ತಾ ಇರ್ತೀನೋ ಅದನ್ನೇ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ಯಾವ ಸಾಂಗ್ ಕಾಪಿರೈಟ್ಸ್ ಬೀಳ್ತಾ ಇದೆ ಕೆಲವು ಸಾಂಗ್ಗಳದ್ದು, ಆ ಕಾಪಿರೈಟ್ಸಿಂದ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ, ಹೆಲ್ಪ್ ಮಾಡಿ ಅಂತ ಹೇಳಿ. ಆ್ಯಂಡ್ ಎಲ್ಲ ಕ್ರಿಯೇಟರ್ಸ್ಗೂ ನಾನು ಹೇಳೋದೇನಪ್ಪ ಅಂತಂದರೆ, ಎಲ್ಲ ಕ್ರಿಯೇಟರ್ಸ್ ಅನ್ನೋದಕ್ಕಿಂತ ಇವಾಗ ಯಾರ್ಯಾರು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಹೆಂಗಾದರೂ ಅಂದ್ಕೊಳ್ಳಿ, ನಿನಗೇನು ವೀಡಿಯೋ ಮಾಡ್ಬೇಕನ್ಸ್ತಾ ಮಾಡು, ವೀಡಿಯೋ ಮಾಡ್ತೀಯಾ ಓಕೆ, ನೀನು ಪೋಸ್ಟ್ ಮಾಡು. ಯಾರು ಅವ್ರು ಹಂಗೆ ವೀಡಿಯೋ ಮಾಡ್ತಾ ನೀವು ನಿಂಗೆ ತಲೆನೇ ಕೆಡ್ಸ್ಕೊಳಕೋಬೇಡಿ. ನನ್ನಿಂದ ಎಲ್ಲ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂದು ವಿಡಿಯೋನ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನು ಕೂಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಏನು ಕಮೆಂಟ್ ಆಗ್ತಿರೋ, ವ್ಲಾಗ್ ಆದರೆ ವ್ಲಾಗ್ ಅಂತ ಕಮೆಂಟ್ ಮಾಡಿ, ಕಂಟೆಂಟ್ ಆದರೆ ಕಂಟೆಂಟ್, ಯಾವ ಥರ ಕಂಟೆಂಟ್ ಎಲ್ಲ ಕಮೆಂಟ್ ಮಾಡಿ. ಅದರಲ್ಲಿ ನನ್ನ ಆದಷ್ಟು ನನ್ನ ಬೆಸ್ಟ್ನ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿಗೆ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ನೆಕ್ಸ್ಟ್ ನೀವು ಯಾವ ವಿಡಿಯೋನ ಕಮೆಂಟ್ ಮಾಡ್ತೀರಾ, ಯಾವ ವ್ಲಾಗು ಅಥವಾ ಕಂಟೆಂಟ ಯಾವ ಥರ ಕಮೆಂಟ್ ಮಾಡ್ತೀರಾ ಅದ್ರ ವಿಡಿಯೋ ಮೂಲಕ ನಾನು ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಿಸ್ಟೇಕ್ ಇದ್ದಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.